ಕೆರಗೋಡಿನ ಹನುಮ ಧ್ವಜದ ದಂಗಲ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನ್ ಬೆಳವಣಿಗೆ ಆಗಿದೆ ಅಂದ್ರೆ ಆ ಹೋರಾಟದಲ್ಲಿ ಯಾರು ಭಾಗಿಯಾಗಿದ್ರಲ್ಲ ಅವರ ವಿರುದ್ಧ ಕೇಸ್ ಹಾಕುವುದಕ್ಕೆ ಮುಂದಾಗಿದೆ ಅಂತೆ ಸರ್ಕಾರ. ಮಂಡ್ಯದ ಕೆರಗೋಡು ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ರೌಡಿ ಶೀಟ್ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಹಾಕುವುದಕ್ಕೆ ಚಿಂತನೆ ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ನ 3 ಕಾರ್ಯಕರ್ತರಿಗೆ ಆಲ್ರೆಡಿ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ 3 ಕಾರ್ಯಕರ್ತರಿಗೆ ಆಲ್ರೆಡಿ ನೋಟಿಸ್ ಹೋಗಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇಂಥ ಎಡವಟ್ಟುಗಳನ್ನ ಸರ್ಕಾರ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಈ ಹಿಂದೆ ನಾವು ಗಮನಿಸಬೇಕು, ಕರಸೇವಕರ ವಿಚಾರದಲ್ಲಿ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ರೀಓಪನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿತ್ತು. ಇದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆ ಮೂಲಕ ಸರ್ಕಾರ ಹಿಂದೂ ವಿರೋಧಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ಉಲ್ಲೇಖ ಮಾಡಿತ್ತು. ಇಲ್ಲೂ ಕೂಡ ಅಂತಹದ್ದ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾಕಿಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅಂತ, ಈ ಹಿಂದೆ ಕರಸೇವಕರ ವಿಚಾರದಲ್ಲೂ ಕೂಡ ಇಂತಹ ಬೆಳವಣಿಗೆಗಳಾದಾಗ ಅದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಲ್ಲೂ ಕೂಡ ಅಂತ ಬೆಳವಣಿಗೆಗಳಾಗಬಹುದಾ? ಶ್ರುತಿ, ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ದಂಗಲ್ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಇಡೀ ರಾಜ್ಯದಲ್ಲೇ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಹನುಮ ಧ್ವಜವನ್ನ ಆರಿಸಿದ್ದನ್ನ ಏನು ಸರ್ಕಾರ ಅಂದ್ರೆ ಜಿಲ್ಲಾಡಳಿತದಿಂದ ಇಳಿಸಲಾಗಿತ್ತು. ಈಗ ಸದ್ಯ ಅಲ್ಲಿ ತ್ರಿವರ್ಣ ಧ್ವಜ ಆರ್ತಾ ಇದೆ. ಆದ್ರೆ ಅವತ್ತು ಅಂದಿನ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರ ವಿರುದ್ಧ ರೌಡಿ ಶೀಟರ್ ಅಸ್ತ್ರವನ್ನ ಬಳಸೋದಕ್ಕೆ ಈಗ ಮಂಡ್ಯ ಪೊಲೀಸರು ಮುಂದಾಗಿರುವಂತದ್ದು. ಹೋರಾಟವನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಈ ರೀತಿ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಜೊತೆಗೆ ಅಲ್ಲಿ ಮತ್ತೆ ಹನುಮ ಧ್ವಜವನ್ನ ಆರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಸರ್ಕಾರವೇ ಈ ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸರಿಗೆ ಸೂಚನೆ ನೀಡಿ ಈ ರೀತಿ ರೌಡಿ ಶೀಟರ್ ತೆರೆಯೋದಕ್ಕೆ ಮುಂದಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಮೂವರು ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅವತ್ತು ನೀವು ಪ್ರತಿಭಟನೆಯನ್ನ ಮಾಡಿದ್ರಿ. ಜೊತೆಗೆ ಏನು ಗಲಭೆಗೆ ಪ್ರಚೋದನೆ ಮಾಡಿದ್ದ ಆರೋಪದ ಮೇಲೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾಕೆ ನಿಮ್ಮ ಮೇಲೆ ರೌಡಿ ಶೀಟರ್ ಅನ್ನ ತೆರೆಯಬಾರದು ಅಂತ ಹೇಳಿ ಕೆರಗೋಡು ಪೊಲೀಸ್ ಠಾಣೆಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. 7 ದಿನದೊಳಗೆ ನೋಟಿಸ್ಗೆ ಉತ್ತರ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿರುವಂತದ್ದು. ಎಲ್ಲ ಒಂದ್ ಕಡೆ ರೌಡಿ ಶೀಟರ್ ತೆರೆಯುವ ಮೂಲಕ ಏನು ಹೋರಾಟವನ್ನ ಹತ್ತಿಕ್ಕುವಂಥದ್ದು, ಮುಂದೆ ಆ ರೀತಿ ಗಲಾಟೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ತಯಾರಿ ಮಾಡಲಾಗಿದೆಯಾ ಅಥವಾ ಏನು ಹಿಂದೂ ಕಾರ್ಯಕರ್ತರನ್ನ ಅಂದ್ರೆ ಅವ್ರ ಹೋರಾಟವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಈ ರೀತಿ ಒಂದು ಕ್ರಮಕ್ಕೆ ಮುಂದಾಗಿದ್ದಾರಾ ಅನ್ನೋ ಒಂದು ಸಾರ್ವಜನಿಕರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಶ್ರುತಿ. ಎಸ್, ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.